ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಬ್ಬ ಎಲ್ಲ ತುಂಬ ಚೆನ್ನಾಗಿ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ತುಂಬ ದಿವಸನೇ ಆಯಿತು ವೀಡಿಯೋಸ್ಗಳನ್ನ ಮಾಡಿ, ಅರೌಂಡ್ ಒಂದು 2-3 ವೀಕ್ಸ್ ಆಯಿತು ಅಂತ ಹೇಳ್ಬೋದು ವೀಡಿಯೋಸ್ಗಳನ್ನ ಮಾಡಿ. ಯಾಕೆ ವೀಡಿಯೋಸ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀನಿ. ಯೂಟ್ಯೂಬ್ ಕಡೆಯಿಂದನೇ ಒಂದಷ್ಟು ಬೇಜಾರಾಗೋಯ್ತು. ಅವರು ಮಾಡಿದಂತಹ ಒಂದಷ್ಟು ಅಪ್ಡೇಟ್ಸ್ಗಳಿತ್ತಲ್ಲ, ಆ ಅಪ್ಡೇಟ್ಸ್ಗಳಿಂದ ತುಂಬಾ ಹರ್ಟ್ ಆಯಿತು. ಅದಕ್ಕೋಸ್ಕರ ಯೂಟ್ಯೂಬ್ ಸಹವಾಸನೇ ಬೇಡ, ಯೂಟ್ಯೂಬೇ ಮಾಡೋದು ಬೇಡ, ನನ್ನ ಪಾಡಿಗೆ ನಾನು ಆರಾಮಾಗಿರೋಣ, ಏನಕ್ಕೆ ಇಷ್ಟೆಲ್ಲ ಟೈಮ್ ಇನ್ವೆಸ್ಟ್ ಮಾಡಬೇಕು, ಏನಕ್ಕೆ ಬೇಕಿದೆಲ್ಲ ಅಂತ ಹೇಳಿ ಅಂದ್ಕೊಂಡು ಮಾಡೋದೇ ಬೇಡ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಬಟ್ ನೆನ್ನೆ ಯೂಟ್ಯೂಬ್ ಸ್ಟುಡಿಯೋ ಆ್ಯಪಲ್ಲಿ ನನ್ನ ಒಂದು ಇದಿರುತ್ತಲ್ಲ, ಎಷ್ಟು ಜನಕ್ಕೆ ರೀಚ್ ಆಗ್ತಿದೆ ನಿಮ್ಮ ಅಕೌಂಟ್ ಅನ್ನೋದಾಗಿರ್ಬೋದು, ಅಥವಾ ನೀವು ಎಷ್ಟು ರೆವೆನ್ಯೂ ಅರ್ನ್ ಮಾಡ್ತಾ ಇದ್ದೀರಾ ಅನ್ನೋದಾಗಿರ್ಬೋದು, ಎಷ್ಟು ಸಬ್ಸ್ಕ್ರೈಬರ್ಸ್ ಗೇನ್ ಆಗ್ತಿದ್ದಾರೆ ಅನ್ನೋದಾಗಿರ್ಬೋದು, ಅದೆಲ್ಲ ಕ್ಯಾಲ್ಕುಲೇಷನ್ನ ತೋರಿಸುತ್ತಲ್ಲ ಯೂಟ್ಯೂಬ್ ಸ್ಟುಡಿಯೋ. ಆ ಒಂದು ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ನ ಓಪನ್ ಮಾಡಿದಾಗ ಲಿಟ್ರಲಿ ತುಂಬಾ ಬೇಜಾರಾಯಿತು. ಇದಕ್ಕೋಸ್ಕರ ನಾನು ಇಷ್ಟೆಲ್ಲ ಕಷ್ಟಪಟ್ಟನ, ಇಷ್ಟು ತಿಂಗಳು ಇಷ್ಟೆಲ್ಲ ಕಷ್ಟಪಟ್ಟನ ಅಂತ ಅನಿಸ್ತು. ಅರೌಂಡ್ ಒಂದು 7 months. ನನ್ನ ಒಂದು ಅಕೌಂಟ್ ನಾನು ಓಪನ್ ಮಾಡಿದ್ದು ಜನವರಿನಲ್ಲಿ ಈ ಒಂದು ಅಕೌಂಟ್ ಓಪನ್ ಮಾಡಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ಗಳನ್ನ ಕೊಡೋದಕ್ಕೆ ಶುರು ಮಾಡಿದೆ. ಸೊ ಆ ಬಿಗ್ ಬಾಸ್ ಎಂಡ್ ಆಗಿದ್ದು ಕೂಡ ಜನವರಿನಲ್ಲೇ ಆಗಿತ್ತಲ್ವ. ಸೊ ಅರೌಂಡ್ ಒಂದು 4 weeks ಏನೋ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಕೊಟ್ಟೆ. ತುಂಬ ಚೆನ್ನಾಗಿ ರೀಚ್ ಆಯಿತು ನನ್ನ ಒಂದು ಚಾನಲು. ತುಂಬ ಚೆನ್ನಾಗಿ ರೀಚ್ ಆದಮೇಲೆ ಅದನ್ನೇ ಕಂಟಿನ್ಯೂ ಮಾಡ್ಕೊಳೋದು. ಲೈಕ್ ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ಕಂಟೆಸ್ಟೆಂಟ್ಗಳು ಏನೇನು ಮಾಡ್ತಿದ್ದಾರೆ, ಒಂದಷ್ಟು ಜನ ಕಾಂಟ್ರವರ್ಸಿನಲ್ಲಿ ಸಿಕ್ಕಾಕೊಂಡ್ರು, ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ಸ್ ಕೊಡೋದಕ್ಕೆ ಹೋದೆ. ಎಲ್ಲವೂ ಕೂಡ ತುಂಬ ಚೆನ್ನಾಗಿ ರೀಚ್ ಆಗ್ತಿತ್ತು. ಆ್ಯಂಡ್ ಇವಾಗಲೂ ಸಹ ನನ್ನ ಅಕೌಂಟಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಬಗ್ಗೆ ಏನಾದರೂ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಅಂತಂದರೆ, ಲೈಕ್ ಭವ್ಯ ಅವ್ರ ಬಗ್ಗೆ ಆಗಿರ್ಬೋದು, ತ್ರಿವಿಕ್ರಮ್ ಅವ್ರ ಬಗ್ಗೆ ಆಗಿರ್ಬೋದು, ಅಥವಾ ಮೋಕ್ಷಿತಾ ಅವ್ರ ಬಗ್ಗೆ ಆಗಿರ್ಬೋದು, ಈ ರೀತಿ ಕಾಂಟ್ರವರ್ಸಿನಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ಗಳ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ಕೊಟ್ಟಿದ್ದೀನಿ ಅಂತಂದರೆ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ವಿಡಿಯೋಸ್ಗಳು ಎಲ್ಲವೂ ಸಹ. ಬಟ್ ನಾನು ಶಾರ್ಟ್ಸ್ ಮಾಡಬೇಕಾದ್ರೆ ಒಂದು ಪ್ಯಾಟ್ರನನ್ನು ಫಾಲೋ ಮಾಡ್ಕೊಂಡು ಹೋಗ್ತಿದ್ದೆ. ಶಾರ್ಟ್ಸಲ್ಲಿ ಎಲ್ಲ ಒಂದೇ ರೀತಿ ಪ್ಯಾಟ್ರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿದ್ದೆ. ಎಲ್ಲೋ ಅಲ್ಲೋ ಒಂದೋ ಇಲ್ಲೊಂದೋ ಬೇರೆ ಬೇರೆ ರೀತಿ ಶಾರ್ಟ್ಸನ್ನು ಅಪ್ಲೋಡ್ ಮಾಡಿದ್ದೆ. ನಾನು ರೀಲ್ಸ್ ಮಾಡಿರ್ತೀನಲ್ಲ, ಅಂತಹ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡಿ ಹಾಕ್ತಿದ್ದೆ. ಬಟ್ ಸುಮಾರು ನಾನು ಒಂದೇ ರೀತಿಯಾದಂತಹ ಶಾರ್ಟ್ಸ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿದ್ದೆ, ಒಂದು ಪ್ಯಾಟ್ರನನ್ನು ಫಾಲೋ ಮಾಡ್ಕೊಂಡು ಹೋಗ್ತಿದ್ದೆ. ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನ ಇಟ್ಕೊಂಡು ಒಂದು ಪ್ಯಾಟ್ರನನ್ನು ನಾನು ಫಾಲೋ ಮಾಡ್ಕೊಂಡು ಹೋಗ್ತಿದ್ದೆ. ತುಂಬ ಚೆನ್ನಾಗಿ ರೀಚ್ ಆಯಿತು. ಆ್ಯಕ್ಚುಲಾಗಿ ಶಾರ್ಟ್ಸ್ ಏನಕ್ಕೆ ಮಾಡಬೇಕು ಅಂತಂದರೆ, ನಿಮಗೆ ಸಬ್ಸ್ಕ್ರೈಬರ್ಸ್, ಶಾರ್ಟ್ಸ್ ಏನಾದರೂ ಜಾಸ್ತಿ ಜನಕ್ಕೆ ರೀಚ್ ಆಯಿತು ಅಂತಂದರೆ ನಿಮಗೆ ಸಬ್ಸ್ಕ್ರೈಬರ್ಸ್ ಗೇನ್ ತುಂಬ ಬೇಗ ಆಗುತ್ತೆ. ಸೊ ಅರೌಂಡ್ ಒಂದು 4-5 monthsಲ್ಲಿ, ನನಗೆ ಜನವರಿನಲ್ಲಿ ಸ್ಟಾರ್ಟ್ ಮಾಡಿದೆ ಅಲ್ವಾ ನಾನು, ಅರೌಂಡ್ ಒಂದು 4-5 monthsಲ್ಲೇ ನನಗೆ 25,000 ಸಬ್ಸ್ಕ್ರೈಬರ್ಸ್ ಯೂಟ್ಯೂಬಲ್ಲಿ ಆಗೋದು. ಎಲ್ಲ ಸಬ್ಸ್ಕ್ರೈಬರ್ಸು ಸಹ ಶಾರ್ಟಿಂದನೇ ಆಗಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಆ ರೀತಿ ರೀಚ್ ಆಗ್ತಿತ್ತು ಶಾರ್ಟ್ಸ್. ನಂದು 1 million ವ್ಯೂಸ್ ಆಗೋದು, 45K 50K, ಈ ರೀತಿ ಲ್ಯಾಕ್ಸಲ್ಲಿ ವ್ಯೂಸ್ ಆಗೋದು, ಈ ರೀತಿ ನನಗೆ ತುಂಬ ಚೆನ್ನಾಗಿ ರೀಚ್ ಆಗ್ತಿತ್ತು. ಅರೌಂಡ್ ಒಂದು 3 monthsಲ್ಲೇ ಮಾನಿಟೈಸೇಷನ್ ಪ್ರೊಸೀಜರ್ಸ್ ಎಲ್ಲ ಮುಗೀತು. ಗೂಗಲ್ ಆಡ್ಸೆನ್ಸ್ ಪಿನ್ ಸಹ ಬಂತು. 4 months ಅಷ್ಟರಲ್ಲೇ ನನಗೆ ಪೇಮೆಂಟ್ ಸಹ ಆಯಿತು ಯೂಟ್ಯೂಬ್ ಕಡೆಯಿಂದ. ಸೊ ತುಂಬಾ ಖುಷಿ ಪಟ್ಕೊಂಡಿದ್ದೆ. ಆ್ಯಂಡ್ ಅದೇ ಪ್ಯಾಟ್ರನ್ ನಾನು ಕರೆಕ್ಟ್ ವೇನಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಿ, ಸೊ ಅದಕ್ಕೋಸ್ಕರನೇ ಮಾನಿಟೈಸೇಷನ್ ಆನ್ ಆಗಿದೆ. ನಾನು ಕರೆಕ್ಟ್ ವೇನಲ್ಲೇ ಹೋಗ್ತಿದ್ದೀನಿ ಅಂತ ಹೇಳಿ ನಾನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಓಕೆನಾ, ತುಂಬ ಕಷ್ಟಪಟ್ಟೆ ಅದಕ್ಕೂ ಸಹ. ಲೈಕ್ 12 o'clockವರೆಗೂ ಎದ್ದಿರೋದು, 12 o'clockವರೆಗೂ ಎದ್ದಿದ್ದು ಕಂಟೆಂಟ್ ರೆಡಿ ಮಾಡೋದು, ನೆಕ್ಸ್ಟ್ ದಿವಸಕ್ಕೆ ಅಪ್ಲೋಡ್ ಮಾಡಬೇಕಲ್ಲ, ಸೊ ಕಂಟೆಂಟ್ ರೆಡಿ ಮಾಡೋದು. ತಿರ್ಗಿ ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದೇಳಬೇಕು. ಬೇಗ ಎದ್ದೇಳೋದು ಇನ್ ದ ಸೆನ್ಸ್, ಮಕ್ಕಳು ಸ್ಕೂಲ್ಗೆ ಹೋಗ್ತಿರ್ತಾರೆ. ಸೊ 6:30 ನಾನು ನಾರ್ಮಲಾಗಿ ಎದ್ದು ಅವ್ರಿಗೆ ಟಿಫನ್ ಮಾಡೋದಾಗಿರ್ಬೋದು, ಅವ್ರನ್ನ ಪ್ರಿಪೇರ್ ಮಾಡೋದಾಗಿರ್ಬೋದು, ಅವ್ರನ್ನ ರೆಡಿ ಮಾಡೋದಾಗಿರ್ಬೋದು, ಈ ರೀತಿ ಎಲ್ಲ ಕೆಲಸಗಳು ಇರುತ್ತಲ್ಲ. ಸೊ 6:30ಗೆ ಎದ್ದೇಳ್ತೀನಿ ಅಂತಂದರೆ ನಾನು ಅರೌಂಡ್ ಒಂದು 6 o'clockಗೆ ಎದ್ದೇಳಬೇಕಾಗಿತ್ತು. ಇನ್ನೂ ಸ್ವಲ್ಪ ಬೇಗ ಎದ್ದು ಯೂಟ್ಯೂಬ್ ವರ್ಕ್ಸ್ ಒಂದು 1/2 hour ಮುಗಿಸಿ ನೆಕ್ಸ್ಟ್ ನಾನು ಮನೆ ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗಿತ್ತು. ಸೊ ಈ ರೀತಿ ಎಲ್ಲ ಟೈಮ್ ಸಹ ಸ್ಪೆಂಡ್ ಮಾಡ್ಕೊಂಡು ಬಂದು ಆ ಚಾನಲನ್ನು ಒಂದು ರೇಂಜ್ಗೆ ತೊಗೊಂಡು ಬಂದು ಇಟ್ಕೊಂಡಿದ್ದೆ. ಆ್ಯಂಡ್ ಲಾಂಗ್ ವಿಡಿಯೋಸು ಸಹ ಭವ್ಯ ಗೌಡ ಅವ್ರ ಬಗ್ಗೆ, ತ್ರಿವಿಕ್ರಮ್ ಅವರ ಬಗ್ಗೆ ಹಾಕಿದ್ದೀನಿ ಅಂತಂದರೆ ತುಂಬ ಚೆನ್ನಾಗಿ ರೀಚ್ ಆಗ್ತಿತ್ತು. ಅವರ ಫ್ಯಾನ್ಸ್ಗಳಿಗಾಗಿರ್ಬೋದು, ಅವರ ಹೇಟರ್ಸ್ಗಳಿಗಾಗಿರ್ಬೋದು, ಎಲ್ಲರಿಗೂ ಸಹ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರ ಫ್ಯಾನ್ಸ್ಗಳು ಎಲ್ಲರೂ ಸಹ ಅವ್ರನ್ನ ಇಷ್ಟಪಟ್ಟು ನೋಡ್ತಿದ್ರೆ, ಅವರ ಹೇಟರ್ಸ್ಗಳು ಇವ್ರ ಬಗ್ಗೆ ಏನು ಹೇಳಿರ್ಬೋದು ನೋಡೋಣ ಅಂತ ಹೇಳಿ ಕುತೂಹಲದಿಂದನೇ ನೋಡಿರೋರು ತುಂಬ ಜನ ಇರ್ತೀರ. ಸೊ ಅದಕ್ಕೋಸ್ಕರ ಇಬ್ಬರಿಗೂ ಸಹ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವಿಬ್ರು ನೋಡಿದ್ರಿಂದನೇ ನನ್ನ ಒಂದು ಚಾನಲ್ ಇಷ್ಟು ಬೇಗ ಗ್ರೋ ಆಗೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತೀನಿ. ಆ್ಯಂಡ್ ಇನ್ನು ಯಾಕೆ ಯೂಟ್ಯೂಬ್ ವೀಡಿಯೋಸ್ ಮಾಡಬಾರ್ದು ಅಂತ ಅನಿಸ್ತು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀನಿ. ಲೈಕ್ ಲಾಸ್ಟ್ ಮಂತ್ ಯೂಟ್ಯೂಬ್ ಅವರು ಒಂದು ಅಪ್ಡೇಟನ್ನು ತರ್ತಾರೆ. ಅಪ್ಡೇಟಲ್ಲಿ ಏನಿತ್ತು ಅಂತಂದರೆ, ಲೈಕ್ ರೀಯೂಸ್ಡ್ ಕಂಟೆಂಟ್, ಅದೇ ರೀತಿ ಕಂಟೆಂಟ್ಗಳನ್ನ ಮತ್ತೆ ಒಂದೇ ಪ್ಯಾಟ್ರನಲ್ಲಿ ಮಾಡ್ಕೊಂಡು ಹೋದಂತಹ
ಕಂಟೆಂಟ್ಗಳು ಏನಾದರೂ ಇದ್ರೆ ಅಂತಹ ಚಾನೆಲ್ಗಳು ಡಿಮಾನಿಟೈಸೇಷನ್ ಆಗುತ್ತೆ ಅಂತ ಹೇಳಿ ಒಂದು ಅಪ್ಡೇಟ್ ಅನ್ನ ತಂದ್ರು. ಅವಾಗ ನಿಜಕ್ಕೂ ತುಂಬಾನೇ ಬೇಜಾರಾಯಿತು ಆ್ಯಂಡ್ ತುಂಬ ಕ್ಲಾರಿಟಿಯನ್ನು ತಗೊಂಡೆ. ಸುಮಾರು ಯೂಟ್ಯೂಬರ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಕ್ಲಾರಿಟಿಯನ್ನು ತಗೊಂಡೆ. ಅವರು ಹಾಕಿರುವಂತಹ ವಿಡಿಯೋಸ್ಗಳು ಎಲ್ಲವನ್ನೂ ಸಹ ನೋಡಿದೆ. ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಿದ್ರು. ಸೊ ಡೈರೆಕ್ಟಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಏನು ಇಶ್ಯೂಸ್ ಇರುತ್ತೆ, ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ, ಈ ರೀತಿ ಒಂದೇ ರೀತಿಯಾದಂತಹ ಪ್ಯಾಟರ್ನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲ ಹೇಳಿ ಕೇಳಿ ತಿಳ್ಕೊಳೋಕೆ ಪ್ರಯತ್ನ ಪಟ್ಟೆ. ಒಂದಷ್ಟು ಜನ ಅಮೌಂಟನ್ನು ಸಹ ಚಾರ್ಜ್ ಮಾಡಿದ್ರು. ಒಂದು ಸ್ವಲ್ಪ ಹೈ ರೇಂಜ್ ಬಜೆಟಲ್ಲೇ ಒಂದಷ್ಟು ಜನ ಕೇಳಿದ್ರು. ಲೈಕ್ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ ಈ ರೀತಿ ನೀವು ನಮಗೆ ಪೇ ಮಾಡಬೇಕಾಗುತ್ತೆ ಅಂತ ಹೇಳಿ 1500 ಈ ರೀತಿ ಹೈ ರೇಂಜ್ ಬಜೆಟನ್ನೇ ಕೇಳಿದ್ರು ಒಂದಷ್ಟು ಜನ. ಸೊ ಅಷ್ಟೆಲ್ಲ ಕೊಟ್ಟು ನಾನು ತಿಳ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನನಗೇನು ಅರ್ಥ ಆಗಿದೆಯೋ ಅದರಲ್ಲೇ ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳಿ ಲಾಸ್ಟ್ ಒನ್ ಟ್ರೈ ಅಂತ ಹೇಳಿ ಇನ್ನೊಂದು ಯೂಟ್ಯೂಬರ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಸ್ವಲ್ಪ ಅವ್ರ ಹೆಸರು ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ, ಸೊ ಅದಕ್ಕೆ ನಾನು ಹೇಳೋದಕ್ಕೆ ಹೋಗಲ್ಲ. ಅವ್ರು ಒಂದು ಸ್ವಲ್ಪ ಮಿನಿಮಮ್ ಅಮೌಂಟ್ ಅಲ್ಲೇ ಲೈಕ್ ನಾವು ಅವ್ರಿಗೆ ಫ್ರೀಯಾಗಿ ಮಾಡ್ಕೊಡಿ ಅಂತನೂ ಸಹ ಹೇಳೋದಕ್ಕಾಗಲ್ಲ. ನಾವು ನಮ್ಮ ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ. ಕಂಟೆಂಟ್ ಕ್ರಿಯೇಟರ್ನ ಕಾಂಟ್ಯಾಕ್ಟ್ ಮಾಡಿ ನಂತರ ಅವರ ಒಂದು ಡಿಮ್ಯಾಂಡ್ ನನ್ನ ಬಜೆಟಲ್ಲಿ ಬರುತ್ತೆ ಅನ್ನೋದಾದರೆ ಐ ಕ್ಯಾನ್ ಪ್ರೊಸೀಡ್ ಅಂತ ಹೇಳಿ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದೆ. ತುಂಬಾನೇ ಕಡಿಮೆ ಪ್ರೈಸಲ್ಲಿ ನನಗೆ ಸಜೆಷನ್ಸನ್ನು ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬಟ್ ಅವರ ಕಡೆಯಿಂದ ಬಂದಂತಹ ಸಜೆಷನ್ಸ್ ನನಗೆ ಲಿಟ್ರಲಿ ಒಂಚೂರು ಇಷ್ಟ ಆಗಿಲ್ಲ. ಅವ್ರು ಕರೆಕ್ಟಾಗಿರೋ ಸಜೆಷನ್ಸ್ ಕೊಟ್ಟರು, ಬಟ್ ನನಗೆ ನನ್ನ ಒಂದು ಅಕೌಂಟಲ್ಲಿ ಇದ್ದಂತಹ ಎಲ್ಲ ಶಾರ್ಟ್ಸನ್ನು ಡಿಲೀಟ್ ಮಾಡಿ ಅಂತ ಹೇಳಿ ಸಜೆಷನ್ಸ್ ಕೊಟ್ಟರು. ಆ್ಯಂಡ್ ಅರೌಂಡ್ ಒಂದು 300+ ಶಾರ್ಟ್ಸ್ನ ನಾನು ಡಿಲೀಟ್ ಮಾಡಿದೆ. ಲೈಕ್ ಡಿಲೀಟ್ ಮಾಡಬೇಕಾದ್ರೆ ಲಿಟ್ರಲಿ ಹತ್ಕೊಂಡು ಡಿಲೀಟ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಅಷ್ಟು ಟೈಮನ್ನು ಇನ್ವೆಸ್ಟ್ ಮಾಡಿದ್ದೆ. 12 o'clockವರೆಗೂ ಎದ್ದಿದ್ದು ಕಂಟೆಂಟ್ ಮಾಡೋದು, ತಿರ್ಗಿ ಬೆಳಗ್ಗೆ ಬೇಗ ಎದ್ದೋಳೋದು, ಈ ರೀತಿ ಎಲ್ಲ ಕಂಟೆಂಟನ್ನು ಕ್ರಿಯೇಟ್ ಮಾಡಿದೆ. ಅವರ ಸಜೆಷನ್ಸ್ ರಾಂಗ್ ಇದೆ ಅಂತ ನಾನು ಹೇಳ್ತಿಲ್ಲ. ನನ್ನ ಒಂದು ಅಕೌಂಟ್ ಉಳಿಸ್ಕೊಳೋದಕ್ಕೆ ಏನು ಹೇಳಬೇಕು ಅವ್ರು ಅದನ್ನು ಹೇಳಿದ್ದಾರೆ. ಬಟ್ ನನಗೆ ಆ ಸಜೆಷನ್ಸ್ ಇಷ್ಟ ಆಗಿಲ್ಲ ಅಷ್ಟೇ. ಯಾಕೆ ಅಂತಂದ್ರೆ ನಾನು ಅಷ್ಟು ಟೈಮ್ ಇನ್ವೆಸ್ಟ್ ಮಾಡಿದೆ. ಸೊ ಅದ್ರ ಬಗ್ಗೆ ಕುತ್ಕೊಂಡು ಥಿಂಕ್ ಮಾಡಿದಾಗ ನನಗೆ ಅನ್ಸಿದ್ದು ಇಷ್ಟೇ, ನಾನು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದು ಮಾಡಿದ್ದೀನಿ. ಇವಾಗ ಡಿಲೀಟ್ ಮಾಡಲಿಲ್ಲ ಅಂತಂದರೆ ಈ ಅಕೌಂಟೇ ಇರೋದಿಲ್ಲ. ಯಾಕಂದರೆ ಇದಕ್ಕೂ ಮುಂಚೆ ನಾನು 2 ಅಕೌಂಟನ್ನು ಕಳ್ಕೊಂಡಿದ್ದೀನಿ. ಸೊ ಈ ಅಕೌಂಟು ಕೂಡ ಹೋಗ್ಬಿಡುತ್ತೆ. ಸೊ ನನಗೆ ಡಿಲೀಟ್ ಮಾಡಿದೆ, ಬೇರೆ ಆಪ್ಷನ್ನೇ ಇಲ್ಲ ಅಂತ ಹೇಳಿ ಅರೌಂಡ್ ಒಂದು 300+ ಅಕೌಂಟ್ಸ್ನ ಡಿಲೀಟ್ ಮಾಡಿದೆ. ಡಿಲೀಟ್ ಮಾಡಿದ್ಮೇಲೆ ನಿಜಕ್ಕೂ ತುಂಬ ಬೇಜಾರಾಗಿತ್ತು. ಅದಕ್ಕೋಸ್ಕರನೇ ಬೇಡ, ಈ ಯೂಟ್ಯೂಬ್ ತಂಟೆಗೆ ಹೋಗೋದು ಬೇಡ, ಯಾವತ್ತು ಏನು ಅಪ್ಡೇಟ್ಸ್ ಕೊಡ್ತಾರೋ, ಯಾವಾಗ ಏನೇನು ಚೇಂಜಸ್ ಮಾಡ್ತಾರೋ, ಏನಕ್ಕೆ ಬೇಕಿದೆಲ್ಲ ಅಂತ ಹೇಳಿ ಸುಮ್ಮನೆ ಆಗ್ಬಿಡೋಣ ಅಂತ ಹೇಳಿ ಅಂದ್ಕೊಂಡು ಸುಮ್ಮನೆ ಆಗಿದೆ. ಎಸ್, ಆವಾಗಲೇ ಹೇಳ್ದಂಗೆ ನಿನ್ನೆ ಯೂಟ್ಯೂಬ್ ಸ್ಟುಡಿಯೋ ನೋಡಿದಾಗ ತುಂಬಾ ಬೇಜಾರಾಯಿತು. ಸ್ಟುಡಿಯೋ ಆ್ಯಪಲ್ಲಿ ನನಗೆ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಿರೋದಾಗಿರ್ಬೋದು, ಇದೆಲ್ಲದ್ರ ಬಗ್ಗೆ ನೋಡಿದಾಗ ತುಂಬಾ ಬೇಜಾರಾಯಿತು. ಇದಕ್ಕೋಸ್ಕರ ನಾನು ಇಷ್ಟು ದಿವಸ ಎಲ್ಲ ಇಷ್ಟು ಕಷ್ಟಪಟ್ಟನ. ಯಾವುದಾದ್ರು ಒಂದು ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಸಾಕಷ್ಟು ಹರ್ಡಲ್ಸ್ ಬರೋದು ಖಂಡಿತವಾಗ್ಲೂ ಅದು ಕಾಮನ್ನು. ಸೊ ಆ ಒಂದು ಹರ್ಡಲ್ ಬಂತು ಅಂತ ಅಂದಿದ ತಕ್ಷಣ ನಾನು ಈ ದಾರಿನೇ ಬಿಟ್ಬಿಡೋಣ ಅಂತ ಹೇಳಿ ಆ ರೀತಿಯಾದಂತಹ ರೀಸನ್ಸ್ ತೊಗೊಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ನನಗೂ ಕೂಡ ಅನಿಸ್ತು. ಅದಕ್ಕೋಸ್ಕರ ನಾನು ಮತ್ತೆ ಈ ಬಿಗ್ ಬಾಸ್ ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗ ನಾನು ಬಿಗ್ ಬಾಸ್ ರಿವ್ಯೂ ಕೊಡೋದಕ್ಕೆ ಶುರು ಮಾಡಿದೆ, ನನ್ನ ಒಂದು ಚಾನಲ್ ತುಂಬ ಚೆನ್ನಾಗಿ ರೀಚ್ ಆಗ್ತಿತ್ತು. ಸೊ ಅದನ್ನೇ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಮತ್ತೆ ವೀಡಿಯೋಸ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಪ್ರಕಾರ ನಾನು ವೀಡಿಯೋಸ್ ಮಾಡಬೇಕಾ ಬೇಡವಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ಏನು ಮಾಡ್ತಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡ್ತಿರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಇಷ್ಟ ದಿವಸ ನನ್ನ ಜೆನ್ಯೂನ್ ಆಗಿ ಮಿಸ್ ಮಾಡ್ಕೊಂಡ್ರು, ನನ್ನ ಕಂಟೆಂಟ್ಗಳನ್ನ ಜೆನ್ಯೂನ್ ಆಗಿ ಮಿಸ್ ಮಾಡ್ಕೊಂಡ್ರು ಅವ್ರಿಗೆಲ್ಲ ತುಂಬ ಸಾರಿ ಅಂತ ಹೇಳ್ತಾ ಇನ್ಮೇಲೆ ಪ್ರತಿದಿನ ಅಂತಿದ್ರು ಲೈಕ್ ವಾರಕ್ಕೊಂದು 2-3 ವೀಡಿಯೋಸ್ ಆದರೂ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್, ಬಾಯ್.